ಓ ಗೆಳೆಯ, ನೀನು ಎಷ್ಟು ಮಂದಿಗೆ ನೀನು ನೋವು ಮಾಡ್ತಿ. ನಿನಗೆ ಗೊತ್ತಿತ್ತು ಗೊತ್ತಿಲ್ಲದು ನೀನು ನೋವು ಮಾಡ್ತಾ ಇದ್ದಿ. ಮತ್ತೊಬ್ಬರಿಗೆ ನೀನು ತುಂಬ ನೋವು ಮಾಡ್ತಾ ಇದ್ದಿ. ಅದು ಹೇಗೆ ಅಂತ ನೀನು ತಿಳ್ಕೊಳ್ಳು. ಅದು ನಿನ್ನ ಬಾಯಿಂದ ಆಗಲಿ, ನಿನ್ನ ಮಾತಿನಿಂದಾಗಲಿ, ನಿನ್ನ ಬುದ್ಧಿಯಿಂದಾಗಲಿ, ನಿನ್ನ ಕಣ್ಣಿನಿಂದಾಗಲಿ, ಯಾವುದೇ ರೀತಿಯಲ್ಲಿ ಮತ್ತೊಬ್ಬರಿಗೆ ನೀನು ನೋವು ಮಾಡಿದರೆ ಅದರ ಪ್ರತಿಫಲ ನೀನು ಅನುಭವಿಸ್ತೀಯ. ಗೊತ್ತಿದೆಯಾ? ಯಾವತ್ತು ಯಾರನ್ನು ಸಹ ಮಾತಿನಲ್ಲಿ, ನಿನ್ನ ಯೋಚನೆಯಲ್ಲಿ ಸಹ ನೀನು ಯಾರಿಗೂ ಕೆಟ್ಟದು ಭಾವಿಸಬೇಡ. ಯಾಕೆ ಗೊತ್ತಿದೆಯಾ? ಅದು ನಿನಗೆ ಹಿಂದಿರುಗಿಸಿ ಸಿಗುತ್ತೆ. ನೀ ಮಾಡಿದಂತಹ ತಪ್ಪುಗಳು, ನೀ ಮಾಡಿದಂತಹ ಕೆಲವೊಂದು ದೌರ್ಜನ್ಯಗಳು ಕೆಲವರಿಗೆ ಅದು ಶಾಪವಾಗಿ ತಟ್ಟತ್ತೆ. ಅವರಿಗೆ ನೀನು ಒಂದಲ್ಲ ಒಂದು ದಿವಸ ಯಾವುದಾದ್ರೂ ಒಂದು ಮಾತಿನಲ್ಲಿ ನೀನು ಹೇಳಿರ್ಬೋದು, ಇಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಹೇಳಿರ್ಬೋದು, ಇಲ್ಲ ಯಾವುದೇ ಒಂದು ತಮಾಷೆ ಭಾಷೆಯಲ್ಲಿ ನೀನು ಹೇಳಿರಬಹುದು. ಅವರಿಗೆ ನೋವಾದರೆ ಅದು ನಿನಗೆ ಒಳ್ಳೆಯದಲ್ಲ. ಯಾಕೆ ಗೊತ್ತಿದೆಯಾ? ಅನುಭವಿಸಿದ ನಾನು ಸಾಯುತ್ತೇನೆ. ಯಾವತ್ತು ನೀನು ಯಾರಿಗೆ ಒಳ್ಳೇದು ಬಯಸ್ತೀಯ, ನಿನಗೆ ಮತ್ತೆ ಒಳ್ಳೆಯದು ಸಿಗುತ್ತೆ. ನೀನು ಯಾರಿಗೆ ಕೆಟ್ಟದು ನೀ ಬಯಸ್ತೀಯ, ನಿನಗೆ ಮತ್ತೆ ಸಿಕ್ಕುವಂಥದ್ದು ಕೆಟ್ಟದೇ. ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದು ಯಾವುದು ಅಂತ ನೀನು ಆಲೋಚನೆ ಮಾಡಿಕೊಂಡು ನೀ ಜೀವನವನ್ನು ನಡೆಸು.